ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಫೈಲ್ಸ್ ಅಂಡ್ ಇಟ್ಸ್ ಟೈಪ್ಸ್ ಅಂಡ್ ಸ್ಪೆಸಿಫಿಕೇಶನ್ಸ್ ಆಫ್ ಫೈಲ್ಸ್ ನೋಡಿ. ಫೈಲ್ಸ್ ಅಂದರೆ ಏನು, ಫೈಲ್ಸ್ನ ಮೆಟೀರಿಯಲ್ ಯಾವುದು, ಫೈಲ್ನ ಯಾವ ರೀತಿ ಸ್ಪೆಸಿಫೈ ಮಾಡೋದು, ಲೆಂತು, ಗ್ರೇಡ್ಸು, ಡಿಫ್ರೆಂಟ್ ಗ್ರೇಡ್ಸು, ಕಟ್ಸು, ಡಿಫ್ರೆಂಟ್ ಶೇಪ್ಸ್ ಆಫ್ ಫೈಲ್ಸ್ ಅನ್ನು ನಾವು ನೋಡಿ. ಟುಡೇ ವಿ ವಿಲ್ ಡಿಸ್ಕಸ್ another topic. It is related to file, that is convexity of files. Convexity of files ಅಂದರೆ ಏನು, ಮತ್ತೆ ಪಿನ್ನಿಂಗ್ ಆಫ್ ಫೈಲ್ಸ್, ಮತ್ತು ಯಾವ್ಯಾವ ರೀತಿ ಫೈಲಿಂಗ್ ಮೆಥಡ್ಸ್ ಇದೆ, ಮತ್ತು ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೈಂಟೆನೆನ್ಸ್ ಆಫ್ ಫೈಲ್ಸ್ ಅದನ್ನು ಈ ತರಗತಿಯಲ್ಲಿ ತಿಳಿದುಕೊಂಡು ನಮಗೆ at the end of this lesson you shall be able to state the convexity on files. Convexity of files ಅಂದರೆ ಏನು, list the reasons for convexity on files, ಯಾಕೆ ಕಾನ್ವೆಕ್ಸಿಟಿಯನ್ನು ಮಾಡಿರ್ತಾರೆ, ಕಾರಣಗಳೇನು, ಅಂಡ್ ಸ್ಟೇಟ್ ದ ಪರ್ಪಸ್ ಆಫ್ ಕಾನ್ವೆಕ್ಸಿಟಿ. ಪರ್ಪಸ್ ಏನು, ಕಾನ್ವೆಕ್ಸಿಟಿಯನ್ನು ಮಾಡಿರ್ತಕ್ಕಂಥದ್ದಕ್ಕೆ ಪರ್ಪಸ್ ಏನು, ಯಾತಕ್ಕೆ ಮಾಡಿದ್ದಾರೆ ನೋಡೋಣ. ಮತ್ತು ವಾಟ್ ಈಸ್ ಕಾಲ್ಡ್ ಪಿನ್ನಿಂಗ್ ಆಫ್ ಎ ಫೈಲ್. ಫೈಲ್ನಲ್ಲಿ ಪಿನ್ನಿಂಗ್ ಆಫ್ ಫೈಲ್ ಅಂದರೆ ಏನು, ಹೌ ಟು ಕ್ಲೀನ್ ಫೈಲ್ ಆಫ್ಟರ್ ಪಿನ್ನಿಂಗ್. ಪಿನ್ನಿಂಗ್ ಆದಮೇಲೆ ಫೈಲ್ನ ಯಾವ ರೀತಿ ಹೇಗೆ ಕ್ಲೀನ್ ಮಾಡಬೇಕು. ಸ್ಟೇಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲಿಂಗ್ ಮೆಥಡ್ಸ್, ಯಾವ್ಯಾವ ರೀತಿ ಫೈಲಿಂಗ್ ಮೆಥಡ್ಸ್ ಇದೆ, ಮತ್ತು care and maintenance of file. What are the precautions to follow for using the files? ಈ ವಿಷಯಗಳನ್ನ ಈ ತರಗತಿಯಲ್ಲಿ ಮಕ್ಕಳೇ ಚರ್ಚೆ ಮಾಡೋಣ. ಸೊ ಇದರ ಜೊತೆಗೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾನು ಏನು ಫೈಲ್ಸ್ ಬಗ್ಗೆ ಹೇಳಿದ್ದೀನಿ, ಸ್ಪೆಸಿಫಿಕೇಶನ್ಸು, ಅಲ್ಲಿ ಗ್ರೇಡು, ಕಟ್ಟು, ಸೇವ್ಸು, ಲೆಂತು, ಅದರ ಎಲಿಮೆಂಟ್ಸ್ ಆಫ್ ಫೈಲ್ಸು, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇನ್ ಅಡಿಷನ್ ಟು ದ್ಯಾಟ್, ದ ಕಂಟಿನ್ಯೂಷನ್ಸ್ ಆಫ್ ದ ಲೆಸನ್ಸ್, that is convexity, pinning and filing methods is important, and care and maintenance. Now let us come to the point, convexity of file. Convexity ಅಂದರೆ ಏನು, ನಿಮಗೆ ಫೈಲ್ಸ್ ಅನ್ನು ತೋರಿಸ್ತೆ, ಈ ರೀತಿಯಾದಂಥ ಫೈಲ್ ಅನ್ನು ನಿಮಗೆ ತೋರಿಸ್ತೆ. ಈ ಫೈಲ್ ಏನಿದೆ, ಈ ಥಿಕ್ನೆಸ್ ಏನಿದೆ ಕಾಣ್ತಾ ಇದೆಯಲ್ಲ, ಇದು ಈ ಥಿಕ್ನೆಸ್ ಏನಿದೆ ಸ್ವಲ್ಪ ಕಾನ್ವೆಕ್ಸಿಟಿ ಇದೆ, ಯೂನಿಫಾರ್ಮ್ ಆಗಿ ಇದು ಫ್ಲಾಟ್ ಇಲ್ಲ. ಸೊ ಸ್ಲೈಟ್ ಕಾನ್ವೆಕ್ಸಿಟಿಯನ್ನು ಕೊಟ್ಟಿದ್ದಾನೆ. ಯಾತಕ್ಕೆ, ದ ಫೈಲ್ಸ್ ಇನ್ ಸ್ಲೈಟ್ ಕಾನ್ವೆಕ್ಸ್ ಇನ್ ಲೆಂತ್ ವೈಸ್. ಲೆಂತ್ ವೈಸ್ ಏನಂದರೆ ಇಲ್ಲಿಂದ ಶೋಲ್ಡರಿಂದ ಇಲ್ಲಿಂದ ಟಿಪ್ವರೆಗೆ ಏನು ಮಾಡಿದ್ದಾನೆ, ಇದನ್ನು ಕಾನ್ವೆಕ್ಸ್ ಮಾಡಿದ್ದಾನೆ. ವೈ, ಸೊ ದಟ್ ದ ರೆಡ್ಯೂಸ್ ದ ಫ್ರಿಕ್ಷನ್ ವಿತ್ ದ ಜಾಬ್ ಅಂಡ್ ಈಸಿ ಫೈಲಿಂಗ್. ನೋಡಿ, ನಾವು ಫೈಲನ್ನು ಮಾಡುವಂತಹ ಸಂದರ್ಭದಲ್ಲಿ, ಈ ರೀತಿ ಫೈಲನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಫೇಸ್ ಏನಿದೆ, ಸೈಡ್ ಏನಿದೆ, ಇದು ಪೂರ್ತಿ ಫ್ಲಾಟ್ ಇದೆ, ಅಕ್ಯುರೇಟ್ ಆಗಿ ಫ್ಲಾಟ್ ಇದೆ. ಏನಾಗುತ್ತೆ, ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಫ್ರಿಕ್ಷನ್ ಶುರುವಾಗೋಗುತ್ತೆ. ಹಾಗಾಗಿ ಆ ಫ್ರಿಕ್ಷನ್ಸ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ, ಜಾಬ್ ಜೊತೆ ಫೈಲನ್ನು ಈಸಿಯಾಗಿ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ಫೈಲನ್ನು ಸ್ಲೈಟ್ ಆಗಿ ಕಾನ್ವೆಕ್ಸಿಟಿಯನ್ನು ಮಾಡಿದ್ದಾರೆ. ಫೈಲನ್ನು ಏನು ಮಾಡಿದ್ದಾರೆ, ಕಾನ್ವೆಕ್ಸಿಟಿಯನ್ನು ಮಾಡಿದ್ದಾರೆ. ಗೊತ್ತಾಯ್ತಲ್ಲ, ಫೈಲ್ಸ್ ಇವೆ ಸ್ಲೈಟ್ ಕಾನ್ವೆಕ್ಸ್ ಅಲಾಂಗ್ ಎ ಲೆಂತ್ ವೈಸ್ ಇನ್ಸ್ಟೆಡ್ ಆಫ್ ಸ್ಟ್ರೈಟ್, so that they reduce the friction with the job and easy for filing. That is the convexity of file. The thickness of the file is bit more at the center. ನೋಡಿ, ಈ ಫೈಲ್ ಥಿಕ್ನೆಸ್ ಮತ್ತೆ ಈ ಸೆಂಟರ್ನಲ್ಲಿ ಏನಿರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರೀತಿ ಉಬ್ಬದ ರೀತಿಯಲ್ಲಿ ಇದೆ. ಅದನ್ನು ನೀವು ಕ್ಲಿಯರ್ ಆಗಿ ನಿಧಾನದಲ್ಲಿ ನೋಡಿದ್ರೆ ಕಾಣಿಸ್ತದೆ. ನೋಡಿ, ಈ ರೀತಿ ಉಬ್ಬದ ರೀತಿಯಲ್ಲಿರುತ್ತೆ. ನೋಡಿ, ಇಲ್ಲಿ ಫೈಲ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಕೆಳಗಡೆ ಭಾಗದಲ್ಲಿ, ಕೆಲ ಭಾಗದಲ್ಲಿ ಏನಿದೆ, ಮಧ್ಯದಲ್ಲಿ ಬಿಟ್ ಮೋರ್ ಥಿಕ್ನೆಸ್ ಅಟ್ ದ ಸೆಂಟರ್, ಲೆಸ್ ಅಟ್ ದ ಶೋಲ್ಡರ್ ಅಂಡ್ ದ ಟಿಪ್. ಈ ಕಡೆಗೆ ಕಡಿಮೆ ಮತ್ತು ಈ ಕಡೆಗೆ ಕಡಿಮೆ, ಮಧ್ಯದಲ್ಲಿ ಏನಿದೆ, ಈ ರೀತಿ ಇದೆ ಫೈಲು. ಸೊ ದ ಥಿಕ್ನೆಸ್ ಆಫ್ ದ ಫೈಲ್ ಇಸ್ ಬಿಟ್ ಮೋರ್ ಅಟ್ ದ ಸೆಂಟರ್ ಪಾರ್ಟ್ ಆಫ್ ಇಟ್ಸ್ ಫೇಸ್ ಅಂಡ್ ಬಿಟ್ ಲೆಸ್ ಅಟ್ ದ ಶೋಲ್ಡರ್ ಅಂಡ್ ಟಿಪ್
or most files have a face slightly like the beveled lengthwise. This is known as convexity of file. ಸಾಮಾನ್ಯವಾಗಿ ಎಲ್ಲ ಫೈಲ್ಸ್ಗಳಲ್ಲಿ ಈಗ ಉದಾಹರಣೆಗೆ ನಿಮ್ಮ ಮುಂದೆ ಇರತಕ್ಕಂಥ ಈ ಫ್ಲಾಟ್ ಫೈಲ್ಸ್ನಲ್ಲಿ ಸೆಂಟರ್ನಲ್ಲಿ ಸ್ವಲ್ಪ ಥಿಕ್ನೆಸ್ಸನ್ನು ಜಾಸ್ತಿ ಮಾಡಿ, ಆ ಕಡೆ ಟಿಪ್ ಸೈಡು ಮತ್ತು ಶೋಲ್ಡರ್ ಸೈಡಲ್ಲಿ ಥಿಕ್ನೆಸ್ಸನ್ನು ಕಡಿಮೆ ಮಾಡಿದ್ದಾನೆ. ಅಂದರೆ ಇದನ್ನು ಕಾನ್ವೆಕ್ಸ್ ಶೇಪ್ನಲ್ಲಿ ಸ್ವಲ್ಪ ಹುಬ್ಬಿರೋ ರೀತಿಯಲ್ಲಿ ಎರಡೂ ಬದಿ, ಈ ಕಡೆಗೆ ಈ ಪೇಸು ಮತ್ತು ಈ ಪೇಸು ಎರಡೂ ಬದಿಯಲ್ಲಿ ಲೈಕ್ ದಟ್ ಈ ರೀತಿ ಇರ್ತಕ್ಕಂಥದ್ದು ನೀವು ಹೀಗೆ ನೋಡಿದ್ರೆ ಅಬ್ಸರ್ವನ್ನು ಮಾಡ್ಬೋದು. ಅಥವಾ ಇದನ್ನು ನೀವು ಇನ್ನೂ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು ಅಂದರೆ ಇಲ್ಲಿ ಥಿಕ್ನೆಸ್ ಚೆಕ್ ಮಾಡಿ, ಇಲ್ಲಿ ಥಿಕ್ನೆಸ್ ಚೆಕ್ ಮಾಡಿ, ಇಲ್ಲಿ ಥಿಕ್ನೆಸ್ ಚೆಕ್ ಮಾಡಿ. ಇಲ್ಲಿ ಏನಿರುತ್ತೆ ಮಕ್ಕಳೇ, ಥಿಕ್ನೆಸ್ಸು ದಪ್ಪ ಇರುತ್ತೆ, ಬಿಟ್ ಲೈಟರ್, ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಇರುತ್ತೆ. ಹಾಗಾಗಿ ಏನಾಗಿರುತ್ತೆ, ಈ ಫೈಲಿಗೆ ಈ ರೀತಿ ಕಾನ್ವೆಕ್ಸ್ ಸ್ಲೈಟ್ ಬೆವಲ್ಡ್ ಇರುತ್ತೆ ಲೆಂತ್ ವೈಸ್. ದಿಸ್ ಈಸ್ ನೌನ್ ಆಸ್ ಕಾನ್ವೆಕ್ಸಿಟಿ ಆಫ್ ಫೈಲ್. ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಅರ್ಥ ಆಗಿದೆ ಅಲ್ಲ? ಸೊ ನೌ ಲೆಟ್ ಅಸ್ ಕಮ್ ಟು ದಿ ಪರ್ಪಸ್ ಆಫ್ ಕಾನ್ವೆಕ್ಸಿಟಿ ಆಫ್ ಫೈಲ್. ಏನು ಪರ್ಪಸ್ಗೆ ಈ ರೀತಿ ಕಾನ್ವೆಕ್ಸಿಟಿಯನ್ನು ಮಾಡಿದ್ದಾರೆ? ಆಗಲೇ ಹೇಳಿದೆ, ಫ್ರಿಕ್ಷನ್ ಆಗುತ್ತೆ, ಆ ಫ್ರಿಕ್ಷನ್ಸ್ನ ರೆಡ್ಯೂಸ್ ಮಾಡಬೇಕು, ಈಸಿಯಾಗಿ ಫೈಲ್ ಮಾಡಬೇಕು, ಎಡ್ಜಸ್ ರೌಂಡ್ ಆಗುತ್ತೆ. ದಟ್ ನೋಡೋಣ ಈಗ ಪರ್ಪಸ್. ಇಫ್ ದ ಫೈಲ್ ಇಸ್ ಪ್ಯಾರಲಲ್ ಥಿಕ್ನೆಸ್, ಆಲ್ ದ ಟೀತ್ ಆಫ್ ದ ಸರ್ಫೇಸ್ ಆಫ್ ದ ವರ್ಕ್ ವಿಲ್ ಕಟ್. ನೋಡಿ, ಈ ಫೈಲ್ ಒಂದು ವೇಳೆ ಏನಾದರೂ ಪೂರ್ತಿ ಪ್ಯಾರಲಲ್ ಇದ್ದು ಯಾವುದೇ ರೀತಿಯಾದಂಥ ಥಿಕ್ನೆಸ್ ಇಲ್ಲ ಅಂತ ಪಕ್ಷದಲ್ಲಿ ಏನಾಗುತ್ತೆ, ನಾವು ಹಿಂಗೆ ಫೈಲ್ ಮಾಡಿದಾಗ ಎಲ್ಲ ಟೀತ್ ಏನಾಗುತ್ತೆ, ಇಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಯಾವ ವರ್ಕ್ ಸರ್ಫೇಸ್ಗೆ? ಇಫ್ ದ ಫೈಲ್ ಇಸ್ ಪ್ಯಾರಲಲ್ ಥಿಕ್ನೆಸ್, ಆಲ್ ದ ಟೀತ್ ಆನ್ ದ ಸರ್ಫೇಸ್ ಆಫ್ ದ ವರ್ಕ್ ವಿಲ್ ಕಟ್. ಎಲ್ಲ ಟೀತು ಕಟ್ ಆಗಲಿಕ್ಕೆ ಶುರುವಾಗುತ್ತೆ. ದಿಸ್ ವುಡ್ ರಿಕ್ವೈರ್ಡ್ ಮೋರ್ ಡೌನ್ವರ್ಡ್ ಪ್ರೆಷರ್ ಟು ಮೇಕ್ ದ ಫೈಲ್ bit and also more forward pressure to make the file to cut. ನೋಡಿ, ಹಾಗಾದಾಗ ಏನಾಗುತ್ತೆ, ನಾವು ಮೆಟೀರಿಯಲ್ನ ಕಟ್ ಮಾಡಬೇಕಾದ್ರೆ ಡೌನ್ವರ್ಡ್ ಪ್ರೆಷರ್ಸ್, ಕೆಳಗಡೆ ಏನು ಪ್ರೆಸ್ ಮಾಡ್ತೀವಲ್ಲ ಆ ಪ್ರೆಷರ್ಸ್ ಜಾಸ್ತಿ ಪ್ರೆಷರನ್ನು ಅಪ್ಲೈ ಮಾಡಬೇಕಾಗುತ್ತೆ ಅದನ್ನು ಕಟ್ ಮಾಡಬೇಕಾದ್ರೆ. ಅಂಡ್ ಆಲ್ಸೋ ಮೋರ್ ಫಾರ್ವರ್ಡ್ ಪ್ರೆಷರನ್ನು ಏನು ಅಪ್ಲೈ ಮಾಡ್ತೀವಿ ಇದು ಕೂಡ ಜಾಸ್ತಿ ಆಗಬೇಕಾಗುತ್ತೆ. ಯಾವಾಗ ಈ ಥಿಕ್ನೆಸ್ ಏನಾದರೂ ಪ್ಯಾರಲಲ್ ಇದ್ರೆ. ಅರ್ಥ ಆಗ್ತಾ ಇದೆಯಾ? ಸೊ ಏನಾಗುತ್ತೆ ಮಕ್ಕಳೇ, ಸೀ ಸಾಯಿಂಗ್ ಆಕ್ಷನ್ಸ್ ಅಂತ ಕರಿತೀವಿ ನಾವು. ಟು ಪ್ರೊಡ್ಯೂಸ್ ಎ ಫ್ಲಾಟ್ ಸರ್ಫೇಸ್ ವಿತ್ ಎ ಫೈಲ್ ಆಫ್ ಯೂನಿಫಾರ್ಮ್ ಥಿಕ್ನೆಸ್, ಎವ್ರಿ ಸ್ಟ್ರೋಕ್ ಶುಡ್ ಬಿ ಸ್ಟ್ರೈಟ್, ಬಟ್ ಇಟ್ ಇಸ್ ನಾಟ್ ಪಾಸಿಬಲ್ ಡ್ಯೂ ಟು ದ ಸೀಸಾ ಆಕ್ಷನ್ಸ್ ಆಫ್ ದ ಹ್ಯಾಂಡ್. ಹಾಗಾಗಿ ಇದನ್ನು ಪೂರ್ತಿ ಪ್ಯಾರಲಲ್ ಮಾಡಿಬಿಟ್ಟಿದ್ರೆ ನಾವು ಫ್ಲಾಟ್ ಸರ್ಫೇಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ವಿತ್ ಎ ಯೂನಿಫಾರ್ಮ್ ಥಿಕ್ನೆಸ್ ಆಫ್ ದ ಫೈಲ್ನಲ್ಲಿ ಎವ್ರಿ ಸ್ಟ್ರೋಕ್ ಏನಿರಬೇಕಾಗುತ್ತೆ, ಡೌನ್ವರ್ಡ್ ಪ್ರೆಷರ್ಸನ್ನು ಜಾಸ್ತಿ ಹಾಕಬೇಕಾಗುತ್ತೆ, ಫಾರ್ವರ್ಡ್ ಪ್ರೆಷರನ್ನು ಜಾಸ್ತಿ ಅಪ್ಲೈ ಮಾಡಬೇಕಾಗುತ್ತೆ. ಪ್ರತಿ ಸ್ಟ್ರೋಕಲ್ಲೂ ಕೂಡ, ಒಂದು ಸ್ಟ್ರೋಕ್ ಅಂದರೆ ಹೀಗೆ ಒಂದು ಮೂಮೆಂಟ್. ಸೊ ಹೀಗೆ ಒಂದು ಮೂಮೆಂಟನ್ನು ಹೀಗೆ ಮಾಡಿದ್ರೆ ಒಂದು ಸ್ಟ್ರೋಕ್ ಅಂತ ಹೇಳಿ, ಈಗ ಹೋಗಿ ಈಗ ಬಂದರೆ ದಟ್ ಈಸ್ ಒನ್ ಸ್ಟ್ರೋಕ್. ಒಂದು ಫಾರ್ವರ್ಡ್ ಲೈಕ್ ದಟ್. ನೋಡಿ, ಇಲ್ಲಿ ಮತ್ತೆ ಒಂದ್ಸಲಿ ತೋರಿಸ್ತೀನಿ. ಸೊ ದಿಸ್ ಈಸ್ ಒನ್ ಸ್ಟ್ರೋಕ್, ದಿಸ್ ಈಸ್ ಒನ್ ಸ್ಟ್ರೋಕ್. ಇದನ್ನು ನಾವು ಸ್ಟ್ರೋಕ್ ಅಂತ ನಾವು ಕರಿತೀವಿ. ಇಟ್ ಈಸ್ ಪಾಸಿಬಲ್. ಆ ರೀತಿ ಪ್ರತಿ ಬಾರಿನೂ ನಾವು ಯೂನಿಫಾರ್ಮ್ ಆಗಿ ಸ್ಟ್ರೈಟಾಗೆ ಮೂವ್ ಮಾಡೋದು ಪಾಸಿಬಲ್. ಇಟ್ಸ್ ನಾಟ್ ಪಾಸಿಬಲ್. ವೈ? ಡ್ಯೂ ಟು ದ ಸೀಸಾ ಆಕ್ಷನ್ಸ್. ಸೀಸಾ ಆಕ್ಷನ್ಸ್ ಅಂದರೆ ಈಗ ಆಗ್ತಾ ಇರುತ್ತೆ ಫೈಲು. ದಟ್ಸ್ ವೈ ಎಕ್ಸೆಸಿವ್ ಚಿಪ್ ರಿಮೂವಲ್ ಅಟ್ ದ ಫ್ರಂಟ್ ಆರ್ ರೇರ್ ಆಫ್ ದ ವರ್ಕ್. ನೋಡಿ, ಯಾವಾಗ ಸೀಸಾ ಆಕ್ಷನ್ಸು ನಾವು ಹಿಂಗೆ ಮಾಡಬೇಕಾದ್ರೆ ಯೂನಿಫಾರ್ಮ್ ಆಗಿ ಸ್ಟ್ರೈಟ್ ಮೂವ್ಮೆಂಟನ್ನು ಸಾಧ್ಯ ಇಲ್ವೋ, ಅವಾಗ ಫೈಲ್ ಏನಾಗುತ್ತೆ, ಈ ರೀತಿ ಸೀಸಾ ಆಕ್ಷನ್ಸ್ ಆಗುತ್ತೆ. ಅಂದರೆ ಹಿಂದೆ ಮುಂದೆ ಮಾಡುತ್ತೆ. ಸ್ವಲ್ಪ ನಾನಿಲ್ಲಿ ತೋರಿಸೋಷ್ಟಲ್ಲ. ಅವಾಗ ಏನಾಗುತ್ತೆ, ಈ ಎಡ್ಜ್ ಫ್ರಂಟ್ ಮತ್ತು ರೇರ್ ಎಂಡ್ ಆಫ್ ದ ವರ್ಕ್ ಪೀಸ್ ಎಡ್ಜ್ ಏನಾಗುತ್ತೆ, ಮೆಟೀರಿಯಲ್ ರಿಮೂವ್ ಆಗುತ್ತೆ. ಜಾಸ್ತಿ ಮೆಟೀರಿಯಲ್ ರಿಮೂವ್ ಆಗಿ ಇದು ರೌಂಡ್ ಅಪ್ ಆಗೋಗುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡೋಕ್ಕೆ and filing of the flat surface is made easier because of the convexity on the cutting edges. ಹಾಗಾಗಿ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ರೌಂಡ್ ಅಪ್ ಆಗೋದನ್ನ, ಫ್ರಂಟ್ ಮತ್ತು ರೇರು ಏರ್ ಅಪ್ ಆಗೋದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ಫ್ಲಾಟ್ ಸರ್ಫೇಸನ್ನು ನಾವು ಫೈಲ್ ಮಾಡಲಿಕ್ಕೆ, ಯೂನಿಫಾರ್ಮ್ ಫ್ಲಾಟ್ ಸರ್ಫೇಸನ್ನು ನಾವು ಮಾಡಲಿಕ್ಕೆ ಫೈಲನ್ನು ಏನು ಮಾಡಿದ್ದೀವಿ, ಕಾನ್ವೆಕ್ಸಿಟಿಯನ್ನು ಮಾಡಿದ್ದೀವಿ. ಕಾನ್ವೆಕ್ಸಿಟಿ, ಬಿಕಾಸ್ ಆಫ್ ದ ಕಾನ್ವೆಕ್ಸಿಟಿ ಆನ್ ದಿ
ಕಟಿಂಗ್ ಪೇಸಸ್. ಈ ಕಟಿಂಗ್ ಪೇಸಸ್ನಲ್ಲಿ ಕಾನ್ವೆಕ್ಸಿಟಿ ಇದೆ. ಗೊತ್ತಾಯ್ತಲ್ಲ ಮಕ್ಕಳೇ ಪರ್ಪಸ್ ಯಾತಕ್ಕೆ ಅಂತ? ನಾವು ಇದಿಷ್ಟು ಪರ್ಪಸ್, ಕಾನ್ವೆಕ್ಸಿಟಿ ಇರ್ತಕ್ಕಂಥ ಪರ್ಪಸ್. ರೀಜನ್ ಗೊತ್ತಾಗ್ತಲ್ಲ, ಒಂದು ರೀಜನ್ನು ಫ್ರಿಕ್ಷನ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ಸೀಸಾ ಆಕ್ಷನ್ಸ್ ಇರೋದ್ರಿಂದ ಫೈಲ್ ಮೂಮೆಂಟನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಕಡೆ ಫ್ರಂಟ್ ಮತ್ತು ರೇರ್ ಎಂಡ್ನಲ್ಲಿ ಮೆಟೀರಿಯಲ್ಸ್ ಏನಾಗುತ್ತೆ, ಕಟ್ ಆಗೋಗುತ್ತೆ, ರೌಂಡ್ ಅಪ್ ಆಗೋದು. ಹಾಗಾಗಿ ಕಾನ್ವೆಕ್ಸಿಟಿಯನ್ನು ಮಾಡಿರ್ತಾರೆ ಫೈಲ್ನಲ್ಲಿ. ಅರ್ಥ ಆಯ್ತಲ್ಲ? ನಾವು ದಿಸ್ ಇಸ್ ದ ಕಾನ್ವೆಕ್ಸಿಟಿ ಆಫ್ ಫೈಲ್. ನಾವು ಲೆಟ್ ಅಸ್ ಕಮ್ ಟು ದಿ ಪಿನ್ನಿಂಗ್ ಆಫ್ ಫೈಲ್ಸ್ ಅಂತ ನಾವು ನೋಡೋಣ. ವಾಟ್ ಈಸ್ ಕಾಲ್ಡ್ ಪಿನ್ನಿಂಗ್ ಆಫ್ ಫೈಲ್ಸ್? On filing, the teeth becomes clogged with the chips, that is a small particles of the metal being filled in front of the teeth of a file and caused to spoil the job, making scratches. This is called pinning of file. ನಾವು ಫೈಲನ್ನು ಮಾಡುವಂತಹ ಸಂದರ್ಭದಲ್ಲಿ, ಈಗ ಫೈಲನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಮೆಟಲ್ ಚಿಪ್ಸ್ ಏನು ಬರುತ್ತೆ, ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ಇಸ್ ಕ್ಲಾಗ್ಡ್ ಇನ್ ಬಿಟ್ವೀನ್ ದ ಟೀತ್. ಈ ಟೀತ್ ಏನಿದೆ ಪೇಸ್ ಮೇಲೆ ಎರಡೂ ಬದಿಯಲ್ಲಿ ಏನಿದೆ, ಈ ಟೀತ್ ನಡುವೆ ಆ ಒಂದು ಚಿಪ್ಸ್ ಬರುತ್ತಲ್ಲ, ಆ ಚಿಪ್ಸ್ ಎಲ್ಲ ಹೋಗಿ ಸಿಗಾಕೊಂಡ್ಬರುತ್ತೆ. ದಟ್ ಈಸ್ ಕ್ಲಾಗ್ಡ್ ಇನ್ ಬಿಟ್ವೀನ್ ದ ಟೀತ್. ಸೊ ಈ ಸ್ಮಾಲ್ ಪಾರ್ಟಿಕಲ್ ಏನಾಗುತ್ತೆ, ಈ ಕಡೆ ಎರಡು ಸೈಡ್ನಲ್ಲಿ ಏನಾಗುತ್ತೆ, ಅದು ಕ್ಲಾಗ್ ಆಗಿರುತ್ತೆ, ಅಂದರೆ ಮಧ್ಯ ಸೇರ್ಕೊಂಡು. ಇದು ನಾವು ಫೈಲಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಮೆಟಲ್ ಸರ್ಫೇಸ್ ಇದೆ, ಆ ಮೆಟಲ್ ಸರ್ಫೇಸ್ನ ಸ್ಪಾಯ್ಲ್ ಮಾಡ್ತಾ ಇರ್ತದೆ. ಯಾವ ರೀತಿ ಅಂದರೆ ಸ್ಕ್ರ್ಯಾಚಸ್ ಬರ್ತಾ ಇರುತ್ತೆ. ಈಗಾಗಲೇ ನಿಮಗೆ ತೋರಿಸಿದ್ದೀನಿ, ಲೈನ್ಸ್ ಬರ್ತಾ ಇರುತ್ತೆ. ಈ ರೀತಿ ಕ್ಲಾಗ್ ಆಗ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಪಿನ್ನಿಂಗ್ ಆಫ್ ಫೈಲ್. Pinning of files means the small particles of the metal being clogged in between the teeth of the face is called pinning of file. ಇದರಿಂದ ಏನು ತೊಂದರೆ ಆಗುತ್ತೆ? So the pinning of file is spoil the job and making scratches on the surface. ಆಯ್ತಲ್ಲ? ಹಾಗಾಗಿ ಈ ಪಿನ್ನಿಂಗ್ ಅನ್ನು ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಫೈಲ್ ವಿಚ್ ಆರ್ ಪಿನ್ಡ್, ಯಾವ ಫೈಲ್ ಪಿನ್ನಿಂಗ್ ಆಗಿದೆ, ವಿಚ್ ಪ್ರೊಡ್ಯೂಸ್ ಸ್ಕ್ರಾಚಸ್ ಆನ್ ದ ಸರ್ಫೇಸ್ ಅಂಡ್ ಆಲ್ಸೋ ವಿಲ್ ನಾಟ್ ಬಿಟ್ ವೆಲ್. ಸೊ ಸರಿಯಾಗಿ ಕಚ್ಚಲ್ಲ, ಸರಿಯಾಗಿ ಮೆಟಲನ್ನು ರಿಮೂವ್ ಮಾಡಲ್ಲ. ಯಾವ ಫೈಲ್ಸು ಪಿನ್ನಿಂಗ್ ಆಗಿದೆಯೋ, ಕ್ಲಾಗ್ ಆಗಿದೆಯೋ, ಮುಚ್ಚೋಗಿದೆಯೋ ಟೀತ್ಸು, ಅದು ಸರಿಯಾಗಿ ಮೆಟಲನ್ನು ಕಟ್ ಮಾಡಲ್ಲ. ಮತ್ತು ಮೆಟಲ್ ಸರ್ಫೇಸ್ ಮೇಲೆ ಏನು ಬರುತ್ತೆ, ಸ್ಕ್ರಾಚಸ್ ಆಗುತ್ತೆ, ಜಾಬು ಸ್ಪಾಯ್ಲ್ ಆಗುತ್ತೆ. ಹಾಗಾಗಿ ಈ ಪಿನ್ನಿಂಗನ್ನು ನಾವೇನು ಮಾಡಬೇಕಾಗುತ್ತೆ, ರಿಮೂವ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಪಿನ್ನನ್ನು ರಿಮೂವ್ ಮಾಡಲಿಕ್ಕೆ ಒಂದು ಟೂಲನ್ನು ಬಳಸ್ತೀವಿ ನಾವು. ದಟ್ ಟೂಲ್ ಇಸ್ ಕಾಲ್ಡ್ ಫೈಲ್ ಕಾರ್ಡ್. ನೋಡಿ, ಈಗ ನನ್ನ ಕೈಯಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದು ಫೈಲ್ ಕಾರ್ಡ್. ನೋಡಿ, ಇದು ಒಂದು ವುಡನ್ ಹ್ಯಾಂಡಲ್ ಇದೆ. ಈ ಕಡೆ ನೋಡಿ ಚಿಪ್ಸ್ ಎಲ್ಲ ಶಾರ್ಪ್ ಪಾಯಿಂಟೆಡ್ ಟೀತ್ಸ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಎ ಫೈಲ್ ಕಾರ್ಡ್. ಸೊ ಲೈಕ್ ದಟ್ ದಿಸ್ ಎ ಫೈಲ್ ಕಾರ್ಡ್ ಅಥವಾ ಫೈಲ್ ಬ್ರಷ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಇದನ್ನ ಯಾತಕ್ಕೆ ಬಳಸ್ತೀವಿ ಈ ಫೈಲ್ ಕಾರ್ಡನ್ನು ಅಂತ ಅಂದರೆ, ಟು ಕ್ಲೀನ್ ದ ಫೈಲ್. ಪಿನ್ನಿಂಗ್ ಆಗಿರ್ತಕ್ಕಂಥ ಫೈಲನ್ನು, ಆ ಪಿನ್ನಿಂಗನ್ನು ರಿಮೂವ್ ಮಾಡಲಿಕ್ಕೆ, ಎರಡು ಟೀತ್ಗಳ ನಡುವೆ ಕಚ್ಚಿಕೊಂಡಿರ್ತಕ್ಕಂಥ ಸ್ಮಾಲ್ ಮೆಟಲ್ ಪಾರ್ಟಿಕಲ್ ಏನಿದೆ, ಆ ಮೆಟಲ್ ಪಾರ್ಟಿಕಲನ್ನು ರಿಮೂವ್ ಮಾಡಲಿಕ್ಕೆ ಈ ಫೈಲ್ ಕಾರ್ಡನ್ನು ನಾವು ಬಳಸ್ತೀವಿ ಮಕ್ಕಳೇ. ಸೊ pinning of the file is removed by using a file cord or a file brush with either forward or backward stroke, like that. This is a forward stroke, this is a backward stroke. ಸೊ ಇಲ್ಲಿ ಯಾವ ರೀತಿ ಓವರ್ ಕಟ್ ಆಗುತ್ತೆ, ಎರಡು ಕಟ್ ಇರುತ್ತೆ ಡಬಲ್ ಕಟ್ ಫೈಲ್ಸ್ನಲ್ಲಿ. ಒಂದು ಓವರ್ ಕಟ್, ಒಂದು ಹಫ್ ಕಟ್ ಅಂತ ಇರುತ್ತೆ. ಸೊ ಈ ಓವರ್ ಕಟ್ ಏನು 70 ಡಿಗ್ರಿಗೆ ಕಟ್ ಆಗಿರುತ್ತೆ ಟೀತ್ಸು, ಆ ಟೀತ್ನಲ್ಲಿ ಇಟ್ಕೊಂಡು ನಾವೇನು ಮಾಡ್ತೀವಿ, ಆ ಟೀತ್ ಡೈರೆಕ್ಷನಲ್ಲಿ ಇಟ್ಕೊಂಡು ಪಿನ್ನಿಂಗನ್ನು ಏನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ದಿಸ್ ಇಸ್ ಅ ಫೈಲ್ ಕಾರ್ಡ್ ವಿಚ್ ಇಸ್ ಯೂಸ್ಡ್ ಫಾರ್ ರಿಮೂವ್ ದ ಪಿನ್ನಿಂಗ್ ಆನ್ ಫೈಲ್ಸ್. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ದಿಸ್ ಈಸ್ ಫೈಲ್ ಕಾರ್ಡ್. ಸೊ ಕೆಲವು ಸಂದರ್ಭದಲ್ಲಿ ಬ್ರಾಸ್ ಆರ್ ಕಾಪರ್ ಸ್ಟ್ರಿಪ್ನ ಕೂಡ ಯೂಸ್ ಮಾಡ್ತಾರೆ. ಅದು ಯಾವಾಗ ಅಂತ ಹೇಳ್ತೀನಿ ನೋಡಿ, ಈ ರೀತಿ. ಸೊ ಫೈಲಿಂಗ್ ವಿಚ್ ಡು ನಾಟ್ ಕಮ್ ಔಟ್ ಈಸಿಲಿ ಬೈ ದ ಫೈಲ್ ಕಾರ್ಡ್ ಶುಡ್ ಬಿ ಟೇಕನ್ ಔಟ್ ವಿತ್ ಎ ಬ್ರಾಸ್ ಆರ್ ಎ ಕಾಪರ್ ಸ್ಟ್ರಿಪ್. ನೋಡಿ, ಇಲ್ಲಿ ಕಚ್ಕೊಂಡಿರ್ತಕ್ಕಂಥ ಮೆಟಲ್ ಪಾರ್ಟಿಕಲ್ಸು ಈ ಫೈಲ್ ಕಾರ್ಡ್ನಲ್ಲಿ ನಾವು ಕ್ಲೀನಿಂಗ್ ಮಾಡಿದಾಗ ಬಂದಿಲ್ಲ ಅಂತ ಅಂದರೆ
ನಾವು ಏನನ್ನ ಬಳಸಬೇಕು, ಬ್ರಾಸ್ ಆರ್ ಕಾಪರ್ ಸ್ಟ್ರಿಪ್ ಅನ್ನು ನಾವು ಬಳಸಬೇಕು. ಸೊ ಲೈಕ್ ದಟ್ ಫೈಲ್ ಬ್ರಷ್ ಆರ್ ಫೈಲ್ ಕಾರ್ಡ್. ಸೊ ಓವರ್ ಕಟ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ಫಾರ್ವರ್ಡು ಬ್ಯಾಕ್ವರ್ಡು ಪ್ರೆಸರ್ನಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎರಡನೇ ಚಿತ್ರದಲ್ಲಿ ನೋಡಿ, ಸೊ ಫೈಲ್ ಕ್ಯಾನ್ ಬಿ ಕ್ಲೀನ್ಡ್ ವಿತ್ ಬ್ರಾಸ್ ಪ್ಲೇಟ್ ಆರ್ ಕಾಪರ್ ಪ್ಲೇಟ್. ಯೂಸ್ ಎ ಫೈಲ್ ಕಾರ್ಡ್ ಆರ್ ಎ ಕ್ಲೀನರ್ ಅಲಾಂಗ್ ದ ಡೈರೆಕ್ಷನ್ಸ್ ಆಫ್ ದ ಟೀತ್ ಟು ರಿಮೂವ್ ದ ಪಿನ್ಸ್ ಬಿಫೋರ್ ಫೈಲಿಂಗ್. ಫೈಲಿಂಗ್ ಮಾಡೋದಕ್ಕಿಂತ ಮೊದಲೇ ನಾವೇನು ಮಾಡಬೇಕಾಗುತ್ತೆ, ಪಿನ್ನಿಂಗ್ ಅನ್ನ ರಿಮೂವ್ ಮಾಡಬೇಕಾಗುತ್ತೆ. ಚಾಕ್ ಪೌಡರ್ ಇಸ್ ಅಪ್ಲೈಡ್ ಆನ್ ದ ಪೇಸ್ ಆಫ್ ದ ಫೈಲ್ ಟು ವರ್ಕ್ ಆಸ್ ಅನ್ ಏಜೆಂಟ್ ಫಾರ್ ಪ್ರಿವೆಂಟಿಂಗ್ ಫ್ರಮ್ ಪಿನ್ನಿಂಗ್. ನಾವೇನು ಮಾಡ್ತೀವಿ, ನಿಮ್ಗೆ ಹೇಳಿದ್ದೀನಿ ನಾನು, ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಚಾಕ್ ಪೌಡರನ್ನು ನಾವು ಫೈಲ್ ಟೀತ್ನಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಇಟ್ ಇಸ್ ಎನ್ ಏಜೆಂಟ್. ಅದೇನು ಮಾಡುತ್ತೆ, ಈ ಪಿನ್ನಿಂಗನ್ನು ಏನು ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. ಪಿನ್ನಿಂಗನ್ನು ಅವಾಯ್ಡ್ ಮಾಡುತ್ತೆ, ಜೊತೆಗೆ ನಿಮ್ಮ ಫೈಲ್ ಸರ್ಫೇಸು ಕೂಡ ಫಿನಿಶಿಂಗ್ ಚೆನ್ನಾಗೆ ಬರುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ನಾನು ಡೆಮೋ ಮಾಡುವಾಗಲೂ ಕೂಡ ನಿಮಗೆ ತೋರಿಸಿದ್ದೀನಿ. ಬಟ್ ನೆವರ್ ಯೂಸ್ ಬಟ್ ಚಾಕ್. ಆದರೆ ಈ ತೇವಾಗಿರ್ತದಲ್ಲ ಮಕ್ಕಳೇ, ಚಾಕ್ ಪೀಸ್ ಒದ್ದೆ ಆಗಿರುತ್ತಲ್ಲ, ವೆಟ್ ಆಗಿರುತ್ತಲ್ಲ, ಆ ಚಾಕನ್ನು, ಆ ಸೀಮೆ ಸುಣ್ಣವನ್ನು ನೀವು ಫೈಲ್ ಮೇಲೆ ಆ ಚಾಕ್ ಪೀಸನ್ನು ಅಪ್ಲೈ ಮಾಡಬೇಡಿ. ಯಾತಕ್ಕೆ ಅಂದರೆ ಅದು ವೆಟ್ ಇರುತ್ತೆ, ತೇವಾಂಶ ಇರುತ್ತೆ, ಫೈಲ್ ಏನಾಗುತ್ತೆ, ರಸ್ಟ್ ಹಿಡಿತದೆ. ಇದು ನಿಮ್ಮ ಮೈಂಡ್ನಲ್ಲಿ ಇರಲಿ. ಸೊ ಇದಿಷ್ಟು ಮಕ್ಕಳೇ ರಿಗಾರ್ಡಿಂಗ್ ಪಿನ್ನಿಂಗ್ ಆಫ್ ಫೈಲ್ಸ್. ಈಗ ಎರಡು ಪಾರ್ಟನ್ನು ನೋಡಿ, ಒಂದು ಕಾನ್ವೆಕ್ಸಿಟಿ, ಇನ್ನೊಂದು ಪಿನ್ನಿಂಗ್ ಆಫ್ ಫೈಲ್. ಈಗ ಮೂರನೇ ಪಾರ್ಟಿಗೆ ಬರ್ತಾ ಇದ್ದೀನಿ ಟುಡೇ ಲೆಸನ್ಸ್ನಲ್ಲಿ, ಫೈಲಿಂಗ್. ಈಗ ಫೈಲ್ ಇಸ್ ಎ ಹ್ಯಾಂಡ್ ಕಟಿಂಗ್ ಟೂಲ್ ವಿಚ್ ಈಸ್ ಯೂಸ್ಡ್ ಟು ರಿಮೂವ್ ದ ಸರ್ಪ್ಲಸ್ ಆರ್ ಅನ್ವಾಂಟೆಡ್ ಮೆಟಲ್ ಫ್ರಮ್ ದ ಮೆಟಲ್ ಪೀಸ್ ಅಂತ ನೀವು ತಿಳ್ಕೊಂಡ್ರಿ. ಈ ಪ್ರೋಸೆಸ್ ಏನಿದೆ, ಈ ಪ್ರೋಸೆಸ್ ಈಗ ಹೇಳಿದ್ನಲ್ಲ, ಮೆಟಲ್ ರಿಮೂವಲ್ ಪ್ರೋಸೆಸ್ ಬೈ ಯೂಸಿಂಗ್ ಎ ಫೈಲ್ ಈಸ್ ಕಾಲ್ಡ್ ಫೈಲಿಂಗ್. ಈಸ್ ಕಾಲ್ಡ್ ಫೈಲಿಂಗ್. ನೋಡಿ, ಈ ರೀತಿ ನಾವು ಹೋಲ್ಡ್ ಮಾಡ್ಕೊಳ್ತೀವಲ್ಲ ಫೈಲ್ಸನ್ನು, ಈ ರೀತಿ ನೋಡಿ, ಕೈ ಇದೆ ಅಲ್ಲ, ಈ ರೀತಿ ಇದನ್ನು ಈ ರೀತಿ ಹೀಗೆ ತಮ್ಗೆ ಹಾಕ್ತೀವಿ, ಹೀಗೆ ಇಟ್ಕೊಳ್ತೀವಿ. ಹೀಗೆ ಇಟ್ಕೊಂಡು ನೋಡಿ, ಹೀಗೆ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ದ ಹೋಲ್ಡಿಂಗ್ ಸ್ಟೈಲ್ ಆಫ್ ದ ಫೈಲ್. ದೆನ್ ಕ್ಯಾನ್ ಪುಟ್ ದ ಪ್ರೆಷರ್. ಸೊ ದೊಡ್ಡ ಫೈಲ್ ಆದರೆ ಹೀಗೆ ಹಿಡಿತೀವಿ, ಅಥವಾ ಹೀಗೆ ಹಿಡಿತೀವಿ, ಅಥವಾ ಹೀಗೆ ಹಿಡಿತೀವಿ. ಸೊ ಲೈಕ್ ದಟ್ ಟು ಪುಟ್ ಎ ಪ್ರೆಷರ್. ಸೊ ದಿಸ್ ಇಸ್ ದ ಸ್ಟ್ರೋಕ್, ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ನೆನಪಿರಲಿ, ಫಾರ್ವರ್ಡ್ ಸ್ಟ್ರೋಕ್ನಲ್ಲಿ ಮಾತ್ರ ನೀವು ಪ್ರೆಷರನ್ನು ಅಪ್ಲೈ ಮಾಡಬೇಕು. ಬ್ಯಾಕ್ವರ್ಡ್ ಸ್ಟ್ರೋಕನ್ನು ಸುಮ್ಮನೆ ಎಳಿಬೇಕು. ಸೊ ಒಂದು ಫಾರ್ವರ್ಡ್ ಮೂಮೆಂಟ್, ಒಂದು ಬ್ಯಾಕ್ವರ್ಡ್ ಮೂಮೆಂಟ್ ಈಸ್ ಕಾಲ್ಡ್ ಎ ಸ್ಟ್ರೋಕ್. ಬಟ್ ಮೆಟಲ್ ಕಟ್ ಆಗ್ತಕ್ಕಂಥದ್ದು ಬರೀ ಫಾರ್ವರ್ಡ್ ಮೂಮೆಂಟ್ನಲ್ಲಿ. ಇದನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಫೈಲಿಂಗ್ ಇಸ್ ಮೆಥಡ್ ಆಫ್ ರಿಮೂವಿಂಗ್ ದ excess material from the workpiece by the use of cutting tool called file. ಅರ್ಥ ಆಯ್ತಾ? ಫೈಲಿಂಗ್ ಅಂದರೆ it is a method or it is a process of removing a surplus or unwanted or excess material from the workpiece by the use of cutting tool called file. ಫೈಲನ್ನು ಬಳಸ್ಕೊಂಡು ಮೆಟಲ್ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಅನ್ವಾಂಟೆಡ್ ಮೆಟಲನ್ನು ತೆಗಿತಕ್ಕಂಥ ಒಂದು ಕಾರ್ಯಕ್ಕೆ ನಾವೇನಂತ ಕರಿತೀವಿ, ಫೈಲಿಂಗ್ ಅಂತ ನಾವು ಕರಿತೀವಿ. ಆಯ್ತಾ? ಸೊ ದೆನ್ ಫೈಲಿಂಗ್ ಪ್ರೊಸೀಜರನ್ನು ನೋಡೋಣ. ಸೊ ನಿಮಗೆ ಫೈಲಿಂಗಲ್ಲಿ ಪ್ರೊಸೀಜರ್ಸ್ ಯಾವ ರೀತಿ ಇದೆ, ಫೈಲ್ ಮೂವ್ಸ್ ಬ್ಯಾಕ್ ಆ್ಯಂಡ್ ಫೋರ್ತ್. ನೋಡಿ, ಫೈಲನ್ನು ನೀವು ಹೀಗೆ ಇಟ್ಕೊಂಡಾಗ ಸೊ ಈ ರೀತಿ ನೀವು ಹೀಗೆ ಮೂವ್ ಮಾಡ್ತೀವಿ. ದಿಸ್ ಈಸ್ ಮೂವ್ಸ್ ಬ್ಯಾಕ್ ಆ್ಯಂಡ್ ಫೋರ್ತ್, ಹಿಂದೆ ಮುಂದೆ, ಹಿಂದೆ ಮುಂದೆ ನಾವು ಫೈಲನ್ನು ನಾವು ಮೂವ್ ಮಾಡ್ತೀವಿ. ದ ಫಾರ್ವರ್ಡ್ ಮೂಮೆಂಟ್ ಇಸ್ ದ ಕಟಿಂಗ್ ಮೋಷನ್ಸ್. ಏನು ಈಗ ಹೇಳಿದ್ದು, ದಿಸ್ ಇಸ್ ದ ಕಟಿಂಗ್ ಮೋಷನ್ಸ್. ಅಂಡ್ ಸೈಮಲ್ಟೇನಿಯಸ್ ಪ್ರೆಸ್ಸಿಂಗ್ ಆಫ್ ದ ಫೈಲ್ ಪೆನಿಟ್ರೇಟ್ಸ್ ಇನ್ ಟು ದ ಮೆಟಲ್ ಅಂಡ್ ರಿಮೂವ್ಸ್ ಸ್ಮಾಲ್ ಚಿಪ್ಸ್. ಏನು ನಾವು ಹೀಗೆ ಇಟ್ಕೊಂಡು ಈಗ ಫಾರ್ವರ್ಡ್ ಮೂಮೆಂಟ್ ಮಾಡ್ತೀವಿ, ಅವಾಗ ಏನು ಮಾಡ್ತೀವಿ, ಫಾರ್ವರ್ಡ್ ಮೂಮೆಂಟ್ನಲ್ಲಿ ಪ್ರೆಷರನ್ನು ಅಪ್ಲೈ ಮಾಡ್ತೀವಿ, ಆಗ ಮೆಟಲ್ ಕಟ್ ಆಗುತ್ತೆ. ದಿಸ್ ಇಸ್ ದ ಫಾರ್ವರ್ಡ್ ಮೂಮೆಂಟ್, ದಟ್ ಇಸ್ ದ ಫಾರ್ವರ್ಡ್ ಸ್ಟ್ರೋಕ್. ಸೊ ಅದನ್ನು ಮತ್ತೆ ಬ್ಯಾಕ್ ಎಳಿತಕ್ಕಾಗದ ರಿಟರ್ನ್ ಮೋಷನ್ಸ್ ವಿತೌಟ್ ಪ್ರೆಷರ್. ಎರಡು ಹಿಂಗೆ ಹೋಗಿ ಹಿಂಗೆ ಬಂದರೆ ದಟ್ ಇಸ್ ಕಾಲ್ಡ್ ಒನ್ ಸ್ಟ್ರೋಕ್ ಅಂತ ನಾವು ಕರಿತೀವಿ. ದ ರಿಟರ್ನ್ ಮೂಮೆಂಟ್ ಈಸ್ ಎಫೆಕ್ಟೆಡ್ ವಿತೌಟ್ ಪ್ರೆಷರ್. ನೆನಪಿನಲ್ಲಿ ಇಟ್ಕೊಳ್ಳಿ, ರಿಟರ್ನ್ ಮೂಮೆಂಟ್ ಯಾವಾಗ್ಲೂ ವಿತೌಟ್ ಪ್ರೆಷರ್ ತೆಗಿಬೇಕು. ದ ಕಟಿಂಗ್ ಮೋಷನ್ಸ್ ಅಂಡ್ ದ ಕಟಿಂಗ್ ಪ್ರೆಷರ್ ಮಸ್ಟ್ ಬಿ ವೆಲ್ ಅಡಾಪ್ಟೆಡ್ ಟು ಈಚ್ ಅದರ್. ನಾವೇನು ಕಟಿಂಗ್ ಮೂಮೆಂಟ್ಸ್ ಇದೆ, ಕಟಿಂಗ್ ಪ್ರೆಷರನ್ನು ಅಪ್ಲೈ ಮಾಡ್ತೀವಿ, ಇದನ್ನು ಬ್ಯಾಲೆನ್ಸ್ ಹಾಗೆ ನಾವೇನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಕಟಿಂಗ್ ಮೋಷನ್ ವಿಲ್ ಆಲ್ವೇಸ್ ಬಿ ಎಫೆಕ್ಟೆಡ್ ಇನ್ ದ ಡೈರೆಕ್ಷನ್ ಆಫ್ ದ ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಆಫ್ ದ ಫೈಲ್.
ಸೊ ಈ ಕಟಿಂಗ್ ಮೋಷನ್ ಏನಿದೆ, ನೀವು ಅದರ ಲಾಂಗಿಟ್ಯೂಡನಲ್ ಆಕ್ಸಿಸ್ ಬಗ್ಗೆ ಪ್ರಕಾರವಾಗಿ ನೀವೇನು ಮಾಡ್ತೀರಿ, ಮೂಮೆಂಟ್ಸನ್ನು ಮಾಡ್ತೀರಿ. ಇಟ್ ವಿಲ್ ಎಫೆಕ್ಟ್ ಮೆಟಲ್ ರಿಮೂವಲ್ ಏನಿದೆ ಅದು ಈ ಒಂದು ಆಕ್ಸಿಸ್ ಮೂಮೆಂಟ್ ಮೇಲೆ, ಫಾರ್ವರ್ಡ್ ಮೂಮೆಂಟ್ ವಿತ್ ಪ್ರೆಷರ್, ಅದರ ಮೇಲೆ ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. ದೆನ್ ಸ್ಟ್ರೋಕ್ ಅಂತ ಹೇಳ್ತೀನಿ ನಾನು, ಸ್ಟ್ರೋಕ್ ಆಫ್ ಫೈಲ್ ಅಂತ ಕರೆದೆ. ಸ್ಟ್ರೋಕ್ ಅಂದರೆ ಮೂವ್ಮೆಂಟ್ ಅಂತ ಕರಿತೀವಿ. ದ ಫೈಲ್ ಇಸ್ ಪುಶ್ಡ್ ಓವರ್ ದ ಜಾಬ್ ಇಸ್ ಎ ಕಟಿಂಗ್ ಸ್ಟ್ರೋಕ್ ಅಂಡ್ ಪುಲ್ಡ್ ಬ್ಯಾಕ್ ಇಸ್ ಕಾಲ್ಡ್ ರಿಟರ್ನ್ ಸ್ಟ್ರೋಕ್, ವಿಚ್ ಈಸ್ ಕಟಿಂಗ್ ಸ್ಟ್ರೋಕ್. ಸೊ ದಿಸ್ ಈಸ್ ಕಟಿಂಗ್ ಸ್ಟ್ರೋಕ್. ಪುಲ್ಡ್ ಬ್ಯಾಕ್ ಇಸ್ ಕಾಲ್ಡ್ return stroke. So they every two actions are called one stroke. So file ಹೀಗೆ ಹೋಗಿ ಹೀಗೆ ಬಂದ್ರೆ that is called one stroke ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ ನಾವು, one stroke ಅಂತ ಕರಿತೀವಿ. ನೋಡಿ ಇದು ಎಷ್ಟಿರಬೇಕು ಅಂತನೂ ಇದೆ ಈ ಸ್ಟ್ರೋಕು. ಫಾರ್ ಎ ರಫ್ ವರ್ಕ್ ಇಟ್ ಮೇ ಬಿ 40 stroke. ಫಾರ್ ಎ ಮೈನ್ಯೂಟ್ ಅಂಡ್ ಫಾರ್ ಸ್ಮೂತ್ ಫೈಲಿಂಗ್ 60 stroke per minute. ಒಂದು ನಿಮಿಷಕ್ಕೆ ಮಕ್ಕಳೇ 40 ಸ್ಟ್ರೋಕ್ ರಫ್ ವರ್ಕ್ನಲ್ಲಿ. ನೀವು ಬಾಸ್ಟೆಡ್ ಫೈಲು, ರಫ್ ಫೈಲನ್ನು ಅಥವಾ ಸೆಕೆಂಡ್ ಕಟ್ ಫೈಲನ್ನು ಬಳಸ್ಕೊಂಡು ಹೆವಿ ಮೆಟೀರಿಯಲ್ ಅನ್ನು ರಿಮೂವ್ ಮಾಡ್ತಿರಲ್ಲ ಅಂತ. ಸ್ಮೂತ್ ವರ್ಕನ್ನು ಮಾಡುವಾಗ ಸೊ ಇನ್ನೂ ಕೂಡ ಸ್ಪೀಡ್ ಇರಬೇಕು. ದಟ್ ಈಸ್ 60 ಸ್ಟ್ರೋಕ್, 60 ಸ್ಟ್ರೋಕ್, 60 ಬಾರಿ ನೀವು ಹಿಂಗೋಗಿ ಹಿಂಗೆ ಬಂದರೆ, ಸೊ ಹಿಂಗೋಗಿ ಹಿಂಗೆ ಬಂದರೆ ಒಂದು ಅಂಥದ್ದು ಅಲ್ಲಿಗೆ ಎವ್ರಿ ಸೆಕೆಂಡ್ ಒಂದು ಸ್ಟ್ರೋಕ್ ಆಗಬೇಕು. ಯಾವುದರಲ್ಲಿ ನೀವು ಮಾಡ್ತಿರಲ್ಲ ಹಿಂಗೆ ಕೊಟ್ಟ ನೋ. So be steady for filing. For every minute for rough filing, that is a 40 stroke, and for smooth filing 60 stroke per minute. ಎಂತಲ್ಲಿ ಇಟ್ಕೋತೀರಾ? Good. ಸೊ ಈ ಫೈಲ್ಸ್ ಮೆಥಡ್ನಲ್ಲಿ ಸ್ಟ್ರೈಟ್ ಫೈಲಿಂಗ್ ಅಂತ ಬರುತ್ತೆ, ಕ್ರಾಸ್ ಫೈಲಿಂಗ್ ಅಂತ ಬರುತ್ತೆ, ಡ್ರಾ ಫೈಲಿಂಗ್ ಅಂತ ಬರುತ್ತೆ. ಈ ಕ್ರಾಸ್ ಫೈಲಿಂಗಿಗೆ ಡಯಾಗನಲ್ ಫೈಲಿಂಗ್ ಅಂತ ಕೂಡ ನಾವು ಕರಿತೀವಿ ಮಕ್ಕಳೇ. ಸ್ಟ್ರೈಟ್ ಫೈಲಿಂಗ್. ಸೊ ಸ್ಟ್ರೈಟ್ ಫೈಲಿಂಗ್ ಅಂದರೆ ನೀವು ಫೈಲ್ ಎದುರಾಗೆ ನಿಂತ್ಕೊಂಡು ಜಾಬನ್ನು ಹೋಲ್ಡ್ ಮಾಡಿ, ಸಾಮಾನ್ಯವಾಗಿ ಜಾಬನ್ನು ಹೋಲ್ಡ್ ಮಾಡಬೇಕಾದ್ರೆ ಸೊ ಲೋಯೆಸ್ಟ್ ಆ್ಯಸ್ ಪಾಸಿಬಲ್. ಅಂದರೆ ನೀವೇನಾದ್ರು ಹಾರ್ಡ್ ಜಾಸ್ ಇರುತ್ತಲ್ಲ ಅದರಿಂದ ಕೆಳಗೆ ಮಾಡಿ, ಹಾರ್ಡ್ ಜಾಸ್ ಎಲ್ಲ ಉಜ್ಬೇಡ್ರಪ್ಪ, ಫೈಲ್ ಮಾಡಬೇಡಿ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಅದು ಈಕ್ವಲ್ ಆಗಿರಬೇಕು ಲೆಂತ್ ಮೇಲ್ಗಡೆಗೆ, ಅರ್ಥ ಆಯ್ತಾ? ಸೊ ಇಲ್ಲ ಅಂದರೆ ಅದು ವೈಬ್ರೇಟ್ ಆಗುತ್ತೆ, ಚಾಟ್ರಿಂಗ್ ಆಗುತ್ತೆ, ಸೌಂಡ್ ಬರುತ್ತೆ. ಸೊ ಹಾಗಾಗಿ ಜಾಬನ್ನು, ವರ್ಕನ್ನು ಫೈಲ್ ಮಾಡುವಾಗ ಹೋಲ್ಡ್ ಮಾಡೋದು ಇಟ್ ಈಸ್ ಇಂಪಾರ್ಟೆಂಟ್. ರಿಜಿಡ್ ಆಗಿ, ಫರ್ಮ್ ಆಗಿ. ಸೊ ಲೋಯರ್ ಸೈಡ್ಗೆ ನಾವೇನು ಮಾಡಬೇಕು, ಹೋಲ್ಡಿಂಗನ್ನು ಮಾಡಬೇಕು. ಸ್ಟ್ರೈಟ್ ಫೈಲಿಂಗ್ ಅಂದರೆ ಸೊ ದ ಮೂಮೆಂಟ್ ಆಫ್ ದ ಫೈಲ್ ಇಸ್ ಲೈಕ್ ದಟ್. ದ ಮೂಮೆಂಟ್ ಆಫ್ ದ ಫೈಲ್ ಇಸ್ ಲೈಕ್ ದಟ್. ದಿಸ್ ಇಸ್ ಕಾಲ್ಡ್ ಸ್ಟ್ರೈಟ್ ಫೈಲಿಂಗ್. Pushing the file as straight as possible is called straight filing. Pushing the file. ಸೊ ಈ ರೀತಿ ಒಂದು ಕಡೆಯಿಂದ ಈ ರೀತಿ ಹೀಗೆ ಸ್ಟ್ರೈಟ್ ಆಗಿ ಫೈಲನ್ನು ನಾವು ಮೂವ್ ಮಾಡ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು, ಸ್ಟ್ರೈಟ್ ಫೈಲಿಂಗ್ ಅಂತ ನಾವು ಕರಿತೀವಿ. In this method of filing, the worker stand in front of the file so that job surface can be leveled properly. In this system, the cutting of the metal is more by required more balance. ಇಲ್ಲಿ ವಯಸ್ಸಿನ ಹೆದರಿಗೆ ಜಾಬನ್ನು ರಿಜಿಡ್ ಆಗಿ ಹೋಲ್ಡ್ ಮಾಡಿ ಫ್ರಂಟಲ್ಲಿ ನಿಂತ್ಕೊಂಡು ಫೈಲ್ ಮೂಮೆಂಟನ್ನು ಸ್ಟ್ರೈಟ್ ಆಗಿ ಮಾಡ್ತೀವಿ. ಇಲ್ಲಿ ಸೊ ಏನು ಇಂಪಾರ್ಟೆಂಟ್ ಆಗಬೇಕು ಅಂತ ಅಂದರೆ, ಸೊ ಇನ್ ದಿಸ್ ಸಿಸ್ಟಮ್ ಕಟಿಂಗ್ ಆಫ್ ದ ಮೆಟಲ್ ಇಸ್ ಮೋರ್. ಮೆಟಲ್ನ ಜಾಸ್ತಿ ನಾವು ರಿಮೂವ್ ಮಾಡ್ಬೋದು, ಬಟ್ ರಿಕ್ವೈರ್ಡ್ ಮೋರ್ ಬ್ಯಾಲೆನ್ಸ್. ನೀವು ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಎರಡು ಎಂಡು ರೌಂಡ್ ಆಗುತ್ತೆ, ಫ್ಲಾಟ್ನೆಸ್ ಸರಿಯಾಗಿ. ಇನ್ನು ಫೈಲನ್ನು ಹೋಲ್ಡ್ ಮಾಡ್ತಕ್ಕಂಥ ಮೆಥಡ್ನಲ್ಲಿ ನೋಡಿ, ಈಗ ಹೇಳಿದ್ದೀನಿ ನಾನು, ಫೈಲನ್ನು ಹೋಲ್ಡ್ ಮಾಡ್ತಕ್ಕಂಥದ್ದು ಈ ರೀತಿ ಹೋಲ್ಡನ್ನು ಮಾಡೋದು. ಈ ರೀತಿ ಫಸ್ಟು ಇದಕ್ಕೆ ಬರಬೇಕು, ಈಗ ಇಟ್ಕೋಬೇಕು, ನೋಡಿ ಹೀಗೆ ಇಟ್ಕೋಬೇಕು. ಸೊ ಹೀಗೆ ಇಟ್ಕೋಬೇಕು, ಮತ್ತು ಹೀಗೆ ಫೈಲನ್ನು ಹೋಲ್ಡ್ ಮಾಡ್ತಕ್ಕಂಥ, ಹೀಗೆ ಫೈಲನ್ನು ನಾವು ಹೋಲ್ಡ್ ಮಾಡ್ತೀವಿ. ಕೆಲವು ಸ್ಮಾಲ್ ಫೈಲ್ಸನ್ನು ಬಳಸುವಾಗ ಈಗ ಕೂಡ ನಾವೇನು ಮಾಡ್ತೀವಿ, ಮೂಮೆಂಟ್ಸನ್ನು ನಾವು ಮಾಡ್ತೀವಿ ಲೈಕ್ ದಟ್ ನೋಡಿ. ಸೊ ಒಂದು ಬೆಳ್ಳಲ್ಲಿ ಕೂಡ ಮೂಮೆಂಟ್ ಮಾಡ್ತೀವಿ. ಅಥವಾ ಯಾವ್ದಾರ ಸ್ಲಾಟಲ್ಲೆಲ್ಲ ಮಾಡಬೇಕಾದ್ರೆ ಸೊ ಎರಡೂ ಕೈಯನ್ನು ನೋಡಿ ಹೀಗೆ ಇಟ್ಕೊಳ್ತಕ್ಕಂಥದ್ದು, ಹೀಗೆ ಹಿಡ್ದು ಮೂಮೆಂಟನ್ನು ಮಾಡ್ತಕ್ಕಂಥದ್ದು, ಹೀಗೆ ಪ್ರೆಸ್ ಮಾಡಿ ಮೂಮೆಂಟನ್ನು ಮಾಡ್ತಕ್ಕಂಥದ್ದು, ಮತ್ತು ಹೀಗೆ ಮೂಮೆಂಟ್. ದಿಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫೈಲ್ ಹೋಲ್ಡಿಂಗ್. ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್, ಅಕಾರ್ಡಿಂಗ್ ಟು ದ ನೇಚರ್ ಆಫ್ ವರ್ಕ್, ಯು ಕ್ಯಾನ್ ಹೋಲ್ಡ್ ದ ಫೈಲ್ ಲೈಕ್ ದಟ್. ಈ ರೀತಿ ಮೆಥಡ್ ಲೈಕ್ ದಟ್ ಒಂದು ಮೆಥಡ್. ಸೊ ಎರಡು ಮೆಥಡ್ಡು, ಮೂರು ಮೆಥಡ್ಡು, ಸೊ ನಾಲ್ಕನೇ ಮೆಥಡ್ ಲೈಕ್ ದಟ್ ಯು ಕ್ಯಾನ್ ಹೋಲ್ಡ್ ದ ಫೈಲ್ ಫೈಲಿಂಗ್. ದೆನ್ ಎರಡನೇದು ಕ್ರಾಸ್ ಫೈಲಿಂಗ್ ಅಥವಾ ಡಯಾಗನಲ್ ಫೈಲಿಂಗ್ ಅಂತ ಕರಿತೀವಿ. ಸೊ ಇನ್ ದಿಸ್ ಫೈಲಿಂಗ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯೂನಿಫಾರ್ಮ್ ಸರ್ಫೇಸ್ ಅನ್ನು ಮಾಡಬೇಕಾದ್ರೆ ಇನ್ ದಿಸ್ ಸಿಸ್ಟಮ್ ಆಫ್ ಫೈಲಿಂಗ್ ದ ಸ್ಟ್ರೋಕ್ ಇಸ್ ಮೂವ್ಡ್ ಫ್ರಮ್ ಒನ್ ಕಾರ್ನರ್ ಟು ಅನದರ್. ಒಂದು ಕಾರ್ನರ್ ಇಂದ ಈ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ಗೆ ನೀವು ಕ್ರಾಸ್ ಆಗಿ
is moved from one corner to another corner and takes less time to make the proper job surface. ಈ ರೀತಿ ಕ್ರಾಸ್ ಫೈಲಿಂಗ್ ಅನ್ನು ಮಾಡೋದ್ರಿಂದ ಈ ಸರ್ಫೇಸ್ ಏನಿದೆ, ಈ ಸರ್ಫೇಸ್ ಅನ್ನು ನೀವೇನ್ ಮಾಡ್ಬೋದು, ಕಡಿಮೆ ಅವಧಿಯಲ್ಲಿ ಫ್ಲಾಟ್ ಮಾಡ್ಬೋದು. ಇಟ್ ಈಸ್ ಮೋಸ್ಟ್ಲಿ ಯೂಸ್ಡ್ ಫಾರ್ ವೈಡರ್ ಸರ್ಫೇಸ್. ತುಂಬ ದೊಡ್ಡ ಸರ್ಫೇಸ್, ಫ್ಲಾಟ್ ಸರ್ಫೇಸ್ ಇರುತ್ತಲ್ಲ ನಿಮಗೆ, ಅಂತ ಕಡೆ ಇದನ್ನ ಏನು ಮಾಡ್ಬೋದು ನಾವು ಲೆವೆಲ್ ತರಲಿಕ್ಕೆ ಇಟ್ಸ್ ಬೆಸ್ಟ್ ಮೆಥಡ್ ಆಫ್ ಫೈಲಿಂಗ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಯಾಗನಲ್ ಫೈಲಿಂಗ್ ಅಂತ ಕೂಡ ನಾವು ಕರಿತೀವಿ. ಇನ್ನು ಡ್ರಾ ಫೈಲಿಂಗ್ ಅಂತಿದೆ. ಡ್ರಾ ಫೈಲಿಂಗ್ ನಲ್ಲಿ ಫೈಲಿಂಗ್ ಅನ್ನು ನಾವು ಹೀಗೆ ಇಟ್ಕೊಳ್ತೀವಿ. ಹೀಗೆ ಇಟ್ಕೊಂಡು ಈ ರೀತಿ ಫೈಲ್ ಅನ್ನು ಹೀಗೆ ಮಾಡ್ತಾರೆ, ಹೀಗೆ ಮುಂದೆ. ಸೊ ಲೈಕ್ ದಟ್ you can hold this like a file, so it can move like this. So this is draw filing. It is used to remove the high spots ಅಂತ ಬರುತ್ತೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಮೆಟೀರಿಯಲ್ ಉಳ್ಕೊಂಡಿರುತ್ತೆ, ಎತ್ತರವಾದ ಜಾಗದಲ್ಲಿ ಸ್ಕ್ರಾಚಸ್ ಇರುತ್ತೆ, ಅದನ್ನ ರಿಮೂವ್ ಮಾಡಲಿಕ್ಕೆ ಮತ್ತೆ ಫಿನಿಶ್ ಅನ್ನ ಮಾಡಲಿಕ್ಕೆ ನಾವು ಡ್ರಾ ಫೈಲಿಂಗ್ ಅನ್ನ ಮಾಡ್ತೀವಿ. ಇನ್ ದಿಸ್ ಸಿಸ್ಟಮ್ ಆಫ್ ಫೈಲಿಂಗ್ ದ ಫೈಲ್ ಇಸ್ ಗ್ರಿಪ್ಡ್ ವಿತ್ ಬೋತ್ ಹ್ಯಾಂಡ್ಸ್ ಲೈಕ್ ದಟ್. ಈಗ ಕಾಣಿಸ್ತಾ ಇದೀರ ನಮ್ಮ ಫಾರ್ಮ್ ನಲ್ಲಿ ಒಂದ್ ಕಡೆ ಫೈಲ್ ಅನ್ನ ಎರಡೂ ಕಡೆ ನಾವೇನ್ ಮಾಡ್ಬೇಕು, ಹೀಗೆ ಇಟ್ಕೋಬೇಕು, ಇಟ್ಕೊಂಡು ನಾವು ನೋಡಬೇಕು. ಸೊ ಸ್ಮೂತ್ ಫೈಲ್ ಇಸ್ ಸೆಲೆಕ್ಟೆಡ್ ಫಾರ್ ದಿಸ್ ವರ್ಕ್. ಸಾಮಾನ್ಯವಾಗಿ ಈ ಡ್ರಾ ಫೈಲ್ ಮಾಡಲಿಕ್ಕೆ ನಾವು ಸ್ಮೂತ್ ಫೈಲ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಫಾರ್ ಪ್ರೊಟೆಕ್ಷನ್ ಫ್ರಮ್ ಪಿನ್ನಿಂಗ್ ಚಾಕ್ ಪೌಡರ್ ಈಸ್ ಪೇಸ್ಟೆಡ್ ಆನ್ ಫೈಲ್. ಪಿನ್ನಿಂಗ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ಚಾಕ್ ಪೌಡರ್ನು ಕೂಡ ನಾವು ಅಪ್ಲೈನ ಫೈಲ್ ಮೇಲೆ ಮಾಡ್ಕೊಳ್ತೀವಿ. ಇಷ್ಟು ಮಕ್ಕಳೇ ಡಿಫರೆಂಟ್ ಮೆಥಡ್ಸ್ ಆಫ್ ಫೈಲಿಂಗ್. ಅರ್ಥ ಆಯ್ತಲ್ಲ? ನೌ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ and the precautions and what are all the care and maintenance of files. ನೋಡಿ, ಈ ಫೈಲ್ ಏನಿದೆ, ಈ ಫೈಲ್ ಅನ್ನ ಹೈ ಕಾರ್ಬನ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಹಾಗಾಗಿ ಇದು ಸ್ವಲ್ಪ ಬ್ರಿಟಲ್ ಇರುತ್ತೆ. ಎತ್ತಾಕಿದ್ರೆ ಏನಾಗ್ಬೋದು, ಇದು ಬ್ರೋಕನ್ ಆಗ್ಬೋದು. ಇವೆಲ್ಲ ಎಚ್ಚರಿಕೆ ಇರಬೇಕು. ನೋಡಿ, ನಾವು ಒನ್ ಬೈ ಒನ್ ಏನೇನು ಪ್ರಿಕಾಷನ್. ಸೆಲೆಕ್ಟ್ ಫೈಲ್ ಆಸ್ ಪರ್ ವರ್ಕ್. ಯಾವ ಕೆಲಸಕ್ಕೆ ಯಾವ ಫೈಲ್ ಬೇಕೋ ಅದನ್ನು ನೀವೇನ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಫೈಲ್ ಶುಡ್ ನಾಟ್ ಬಿ ಯೂಸ್ಡ್ ವಿತೌಟ್ ಹ್ಯಾಂಡಲ್. ಫೈಲ್ ಅನ್ನ ಯಾವುದೇ ಕಾರಣಕ್ಕೂ ಹ್ಯಾಂಡಲ್ ಇಲ್ಲದೆ ಈ ರೀತಿ ಫೈಲ್ ಅನ್ನ ಹೀಗೆ ಇಟ್ಕೊಂಡು ಉಜ್ಜಕ್ಕೆ ಹೋಗ್ಬೇಡಿ. ಇದು ವಿತೌಟ್ ಹ್ಯಾಂಡಲ್. ಸೊ ಇದಕ್ಕೆ ಏನ್ ಮಾಡ್ಬೇಕು ನೀವು, ಸೊ ಐದರ್ ವುಡನ್ ಆರ್ ಪ್ಲಾಸ್ಟಿಕ್ ಹ್ಯಾಂಡಲ್ ಅನ್ನ ಯೂಸ್ ಮಾಡಬೇಕು. ಫೈಲ್ ಶುಡ್ ನಾಟ್ ಬಿ ಯೂಸ್ಡ್ ವಿತೌಟ್ ಹ್ಯಾಂಡಲ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆವರ್ ಯೂಸ್ ಫೈಲ್ ಆನ್ ಟೆಂಪರ್ಡ್ ಪಾರ್ಟ್ಸ್. ಟೆಂಪರ್ಡ್ ಅಂದ್ರೆ ತುಂಬಾ ಹಾರ್ಡ್ ಇರುತ್ತೆ, ಅಲ್ಲೋಗಿ ನೀವು ಫೈಲ್ ಮಾಡಕ್ ಹೋಗ್ಬೇಡಿ. ಫೈಲ್ ಟೀಸ್ ಏನಾಗುತ್ತೆ, ವಿಯರ್ ಔಟ್ ಆಗುತ್ತೆ, ಮೆಟಲ್ ಕಟ್ ಆಗಲ್ಲ. ಡು ನಾಟ್ ಯೂಸ್ ಫೈಲ್ ಎಸ್ ಎ ಸ್ಕ್ರೂ ಡ್ರೈವರ್ ಎಸ್ ಹ್ಯಾಮರ್. ಇದನ್ನೇ ಸ್ಕ್ರೂ ಡ್ರೈವರ್ ಬಳಸೋದು, ಇದನ್ನೇ ಹ್ಯಾಮರ್ ಆಗಿ ಹೊಡಿಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, ಆ ಕೆಲಸವನ್ನ ಮಾಡಬೇಡಿ. ಡು ನಾಟ್ ಯೂಸ್ ಫೈಲ್ ಎಸ್ ಎ ಸ್ಕ್ರೂ ಡ್ರೈವರ್ ಆರ್ ಎ ಹ್ಯಾಮರ್. ಡ್ಯೂರಿಂಗ್ ಫೈಲಿಂಗ್ ಹ್ಯಾಂಡ್ ಶುಡ್ ನಾಟ್ ಬಿ ರಬ್ಡ್ ಆನ್ ಇಟ್. ಫೈಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಫೈಲ್ ಸರ್ಫೇಸ್ ಅನ್ನ ಹೀಗೆ ಮುಟ್ಟೋದು, ಹೀಗೆ ರಬ್ ಮಾಡ್ತಕ್ಕಂಥದ್ದು ಮಾಡಬೇಡ್ದು. ಇಟ್ ಈಸ್ ಡೇಂಜರಸ್. ಇಲ್ಲಿ ಎರಡು ಡೇಂಜರಸ್ ಇರುತ್ತೆ. ಒಂದು ಪಿನ್ನಿಂಗ್ ಆಗಿದೆ, ನಿಮ್ಮ ಕೈ ಕಟ್ ಆಗುತ್ತೆ. ಎರಡನೇದು ನಿಮ್ಮ ಕೈನಲ್ಲಿ ವೆಟ್ ಇರುತ್ತೆ, ಆಯಿಲ್ನೆಸ್ ಇರುತ್ತೆ. ಆಯಿಲ್ನೆಸ್ ಈ ಫೈಲ್ ಸರ್ಫೇಸ್ ಮೇಲೆ ಟಚ್ ಆದ ನಂತರ ನೀವು ಫೈಲ್ ಮಾಡಕ್ ಹೋದ್ರೆ ಗ್ರಿಪ್ಪಿಂಗ್ ಸಿಗಲ್ಲ. ಸೊ ಎರಡು ಎಚ್ಚರಿಕೆ ಇದೆ ಇದರಿಂದ. ಗ್ರೀಸ್ ಆರ್ ಆಯಿಲ್ ಶುಡ್ ನಾಟ್ ಬಿ ಯೂಸ್ಡ್ ಆನ್ ಜಾಬ್ ಆರ್ ಫೈಲ್. ಯಾವುದೇ ಸಂದರ್ಭದಲ್ಲಿ ಈ ಫೈಲ್ ಮೇಲೆ ಗ್ರೀಸ್ ಆಗಲಿ ಆಯಿಲ್ ಆಗಲಿ ಇರಬಾರ್ದು. ಜಾಬ್ ಮೇಲೂ ಕೂಡ ಗ್ರೀಸ್ ಆಗಲಿ ಆಯಿಲ್ ಇದ್ರೆ ಫೈಲಿಂಗ್ ಮಾಡೋದು ಕಷ್ಟ ಆಗುತ್ತೆ, ಮಾಡ್ಲಿಕ್ಕಾಗಲ್ಲ. ನೆವರ್ ಫೈಲ್ ಶುಡ್ ಬಿ ಆನ್ ಸಾಫ್ಟ್ ಮೆಟಲ್ ಬಿಫೋರ್ ಯೂಸಿಂಗ್ ಆನ್ ಹಾರ್ಡ್ ಮೆಟಲ್. ಸಾಫ್ಟ್ ಮೆಟಲ್ ಮೇಲೆ ಮೊದಲೇ ನೀವು ಒಂದು ಫೈಲನ್ನು ತೆಗೆದುಕೊಂಡೋಗಿ, ಹೊಸ ಫೈಲನ್ನು ತೆಗೆದುಕೊಂಡೋಗಿ ಬಳಸಬೇಡಿ. ಬಿಫೋರ್ ಯೂಸಿಂಗ್ ಆನ್ ಹಾರ್ಡ್ ಮೆಟಲ್ಸ್ ಏನು ಮಾಡಬೇಕು, ಫಸ್ಟ್ ಅದನ್ನು ಸಾಮಾನ್ಯವಾಗಿ MS ಮೇಲೆ ಉಪಯೋಗಿಸಿದ ನಂತರ ಅದನ್ನು ಏನು ಮಾಡಬೇಕು, ನೀವು ಹಾರ್ಡ್ ಮೆಟಲ್ ಮೇಲೆ ಬಳಸಬೇಕು. ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ನೆವರ್ ಡ್ರಾಪ್ ದ ಫೈಲ್ ಅಟ್ ಎನಿ ಡಿಸ್ಟೆನ್ಸ್ ಬಿಕಾಸ್ ಇಟ್ಸ್ ಪ್ರಾಪರ್ಟೀಸ್ ಬ್ರಿಟಲ್ನೆಸ್. ನಾನು ಅವಾಗಲೇ ಹೇಳಿದೆ, ಇದು ಬ್ರಿಟಲ್ನೆಸ್ ಪ್ರಾಪರ್ಟಿ ಇದೆ. ಒಂದು ಕಡೆಯಿಂದ ಒಂದು ಕಡೆ ಎಸಿತಕ್ಕಂಥದ್ದು, ಇದರಲ್ಲಿ ಹ್ಯಾಮರ್ ಮಾಡ್ತಕ್ಕಂಥದ್ದು, ಕೆಳಗಡೆ ಎತ್ತಾಕ್ತಕ್ಕಂಥದ್ದು ಮಾಡಿದಾಗ ಈ ಫೈಲ್ ಏನಾಗುತ್ತೆ, ಬ್ರೋಕನ್ ಆಗುತ್ತೆ, ಒಡೆದೋಗುತ್ತೆ, ಕಟ್ ಆಗುತ್ತೆ. So remember that files cut on the push stroke, never apply the pressure on the pull stroke or you could crush the file teeth, blunt them or cause them to break. ನೋಡಿ, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವುದೇ ಸಂದರ್ಭದಲ್ಲಿ ಪುಷ್ ಸ್ಟ್ರೋಕ್ ಅಲ್ಲಿ ಮಾತ್ರ ಪ್ರೆಷರ್ ಅನ್ನ ಅಪ್ಲೈ ಮಾಡಿ, ಬ್ಯಾಕ್ ಸ್ಟ್ರೋಕ್ ನಲ್ಲಿ ಪ್ರೆಷರ್ ಅನ್ನ ಅಪ್ಲೈ ಮಾಡಬೇಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಟೀತು ಕ್ರಸ್ ಆಗುತ್ತೆ, ಮತ್ತೆ ಬೇಗ ಸೌದೋಗುತ್ತೆ, ಬ್ಲಂಟ್ ಆಗುತ್ತೆ, ಬ್ರೇಕಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಯಾವಾಗಲೂ ಮರಿಬೇಡಿ. ಪ್ರಿವೆಂಟ್ ಫ್ರಮ್ ಪಿನ್ನಿಂಗ್.
ಪ್ರಿವೆಂಟ್ ಪಿನ್ನಿಂಗ್ ಆಗೋದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಸೊ ಏನು ಮಾಡಬೇಕು, ಚಾಕ್ ಪೌಡರ್ನ ಅಪ್ಲೈ ಮಾಡಿಕೊಂಡ್ರೆ, ಚಾಕ್ ಫಿಶನ್ನು ಅಪ್ಲೈ ಮಾಡಿಕೊಂಡ್ರೆ ಪಿನ್ನಿಂಗ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಇದಿಷ್ಟು ಪ್ರಿಕಾಷನ್ಸ್ ಅನ್ನು ನಾವು ಮಕ್ಕಳೇ ಫೈಲ್ಗೆ ಸಂಬಂಧಪಟ್ಟ ಹಾಗೆ ಫೈಲನ್ನು ಬಳಸುವಾಗ ನಾವು ಕೇರ್ ಆ್ಯಂಡ್ ಮೈಂಟೆನೆನ್ಸನ್ನು ಮಾಡಬೇಕು, ಕೇರನ್ನು ತೆಗೆದುಕೊಳ್ಬೇಕು. ನಾವು ಲೆಟ್ ಅಸ್ ಕಮ್ ಟು ದಿ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ. ನಿಮಗೆ ಇದರಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮಕ್ಕಳೇ. ದ ಫಿಗರ್ ಗಿವನ್ ಬಿಲೋ, ಸೊ ದ ಮೆಥಡ್ ಆಫ್ ಕ್ಲೀನಿಂಗ್ ದ ಫೈಲ್ಸ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಫೈಲ್ ಕಾರ್ಡನ್ನು ಅಥವಾ ಫೈಲ್ ಬ್ರಷನ್ನು ಉಪಯೋಗಿಸ್ಕೊಂಡು ಪಿನ್ನಿಂಗ್ ಅನ್ನು ಅಂದರೆ ಫೈಲ್ ಕ್ಲೀನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಗಳಿದೆ, ಅದಕ್ಕೆ ಆನ್ಸರ್ ಮಾಡಿ. ನೇಮ್ ದ ಐಟಮ್ ಮಾರ್ಕ್ಡ್ ಎಕ್ಸ್. ಈ ಐಟಮ್ನಲ್ಲಿರ್ತಕ್ಕಂಥ ಎಕ್ಸ್ ಅಂತ ಮಾರ್ಕ್ ಮಾಡಿದಾರಲ್ಲ, ಇದನ್ನು ಏನಂತ ಕರಿತೀವಿ? ಸೊ ಸೇ ಇದು ಇದೆ ಇದು ಅಲ್ಲ. ಸೊ ವಾಟ್ ಇಸ್ ದಿಸ್? ದಿಸ್ ಈಸ್ ಫೈಲ್ ಕಾರ್ಡ್ ಆರ್ ಫೈಲ್ ಬ್ರಷ್. ಫೈಲ್ ಬ್ರಷ್ ಆರ್ ಫೈಲ್ ಕಾರ್ಡ್ ಅಂತ ನಾವು ಅದನ್ನು ಕರಿತೀವಿ. ವಾಟ್ ಇಸ್ ದ ಆರೋ ಇಂಡಿಕೇಟ್? ಅಲ್ಲೊಂದು ಹಾರ ಕೊಟ್ಟಿದ್ದಾನಪ್ಪ, ಅಲ್ಲೊಂದು ಹಾರ ಕೊಟ್ಟಿದ್ದಾನೆ. ಸೊ ಈ ಹಾರೋ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಹಾರೋ ಯಾತಕ್ಕೆ ಕೊಟ್ಟಿದ್ದಾನೆ? ಸೊ ಪುಲ್ ದ ಬ್ರಷ್ ಅಲಾಂಗ್ ದ ಡೈರೆಕ್ಷನ್. ಆ ಡೈರೆಕ್ಷನ್ಸ್ನಲ್ಲಿ ಅಂದರೆ ಓವರ್ ಕಟ್ ಇರುತ್ತೆ, ಆ ಡೈರೆಕ್ಷನಲ್ಲಿ ಫುಲ್ ಮಾಡಬೇಕು ಅಂತ ಹಾರವನ್ನು ಕೊಟ್ಟಿದ್ದಾನೆ. ಸೊ ದ ಫಿಗರ್ ಗಿವನ್ ಬಿಲೋ, ಸೊ ದ ಮೆಥಡ್ ಆಫ್ ಕ್ಲೀನಿಂಗ್ ಫೈಲ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಫೈಲನ್ನು ಕ್ಲೀನ್ ಮಾಡಲಿಕ್ಕೆ ಸ್ಟ್ರಿಪ್ಪನ್ನು ತಗೊಂಡಿದ್ದೀವಿ, ಬ್ರಾಸ್ ಆರ್ ಕಾಪರ್ ಸ್ಟ್ರಿಪ್ ಇದೆ. ನೋಡೋಣ, ಆನ್ಸರ್ ಮಾಡೋಣ. ವಾಟ್ ಇಸ್ ದ ಟೂಲ್ ಫಾರ್ ಯೂಸಿಂಗ್ ಕ್ಲೀನಿಂಗ್ ಫೈಲ್ ಇನ್ ಬಿ? ಈ ಚಿತ್ರದಲ್ಲಿ ಏನು ಟೂಲನ್ನು ಯೂಸ್ ಮಾಡ್ತಾರೆ? ಅದಕ್ಕೆ ಏನು ಹೇಳಿದೆ ನಾನು? ಬ್ರಾಸ್ ಆರ್ ಕಾಪರ್ ಸ್ಟ್ರಿಪ್ ಅಂತ ನಾನು ಅದನ್ನು ಕರೆದೆ. ವೆನ್ ವಿಲ್ ಯು ಯೂಸ್ ದಿಸ್ ಟೂಲ್? ನಾನು ಆವಾಗಲೇ ಹೇಳಿದ್ದೀನಿ, ಯಾವಾಗ ನಾವು ಈ ಫೈಲ್ ಕಾರ್ಡ್ನನ್ನು ಬಳಸ್ಕೊಂಡು ಪಿನ್ನಿಂಗನ್ನು ತೆಗಿಯಕ್ಕೆ ಹೋದ್ವಿ, ಆ ಪಿನ್ನಿಂಗ್ ರಿಮೂವ್ ಆಗ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ಆ ಪಿನ್ನಿಂಗ್ ಆಗಿರೋದನ್ನು ತೆಗಿಲಿಕ್ಕೆ ನಾವು ಬ್ರಾಸ್ ಆರ್ ಕಾಪರ್ ಸ್ಟ್ರಿಪ್ಪನ್ನು ಬಳಸ್ತೀವಿ. ಪಿನ್ನಿಂಗ್ ಡು ನಾಟ್ ಕಮ್ ಔಟ್ ಈಸಿಲಿ ಬೈ ಯೂಸಿಂಗ್ ಎ ಫೈಲ್ ಬ್ರಷ್ ಆರ್ ಎ ಫೈಲ್ ಕಾರ್ಡ್. At that time, choose the correct answer, which is used to remove the pinning of files. Pinning of files. ಈಗ ಏನನ್ನು ಬಳಸ್ತೀವಿ? ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ CBT ಎಕ್ಸಾಮ್ನಲ್ಲಿ ಕೇಳ್ತಾರೆ. ಫೈಲ್ ಕಾರ್ಡ್, ಪೈಂಟಿಂಗ್ ಬ್ರಷ್, ವೈರ್ ಬ್ರಷ್ ಅಂಡ್ ಕ್ಲೀನಿಂಗ್ ಬ್ರಷ್. ಏನನ್ನು ಬಳಸ್ತೀವಿ ಪಿನ್ನಿಂಗನ್ನು ತೆಗಿಲಿಕ್ಕೆ? ಎಸ್, ಫೈಲ್ ಕಾರ್ಡ್ is the correct answer. So the convexity of file helps. Convexity of file helps to what? So to file concave surface? No. To file convex surface? No. To prevent rounding of the edges of the work. The file to become straight when pressure applied. So correct one is to prevent rounding of the edges of the work. C is the correct answer. Like that, the examination ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಹೇಳ್ತಾರೆ ಮಕ್ಕಳೇ. ನೀವು ಪ್ರಿಪೇರ್ ಆಗಿ ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ಸು ನಿಮಿ ಪಿಟ್ಟರ್ ಫಸ್ಟ್ ಇಯರ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ಸ್ ಇದೆ, ರೆಫರ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಇದೆ, ಅದನ್ನು ರೆಫರ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.